ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಂದು ಬಿಂದು ನೋಡಿ, ಮಂತ್ರಾಕ್ಷತೆಗೆ ಬಳಸ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳ ಬಾಲಿಶ ಹೇಳಿಕೆ ಇದೆ. ಅದಕ್ಕೆ ಉತ್ತರ ಕೊಡಬೇಕಾದ ಅನವಶ್ಯಕ ನನ್ನ ಅಭಿಪ್ರಾಯ. ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತಕ್ಕಂಥ ಅಕ್ಕಿ ಅಂತಕ್ಕಂಥ ಏನು ಹೇಳ್ತಾರೆ, ಈ ಸರ್ಕಾರಕ್ಕೆ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತಕ್ಕಂಥ ನುಡಿದಂತೆ ನಡೆದಿರೋ ಸರ್ಕಾರ ಈ ಕ್ಷಣದವರೆಗೆ ಅಕ್ಕಿ ಕೊಡಲಿಕ್ಕೆ ಆಗಿಲ್ಲ. ಎಲ್ಲಿಂದ ಕೊಟ್ಟಿದ್ದಾರೆ 10 kg ಅಕ್ಕಿನ ಪ್ರತಿ ತಿಂಗಳು? ಇದು ಅಕ್ಕಿ ನಾವು ಅದರ ಬಗ್ಗೆ ಮೂಲ ಹೇಳೋದಾದರೆ, ಆ ಮಂತ್ರಾಕ್ಷತೆ ಮಾಡಿರ್ತಕ್ಕಂಥ ಅಕ್ಕಿ ಬೆಳೆದಿರ್ತಕ್ಕಂಥವ್ನು ರೈತ, ಕೃಷಿಕರು ಬೆಳೆದಿರ್ತಕ್ಕಂಥ ಭತ್ತದ ಮುಖಾಂತರ ಅಕ್ಕಿ ಏನಿದೆ, ಇವತ್ತು ಆ ಅಕ್ಕಿಯನ್ನು ಯಾವ ರೀತಿಯಲ್ಲಿ ಮಂತ್ರಾಕ್ಷತೆ ಮಾಡಿ ಇವತ್ತು ಮನೆಗೆ ಕೊಡ್ತಕ್ಕಂಥ ಒಂದು ಪವಿತ್ರವಾದ ಕಾರ್ಯಕ್ರಮ ಏನು ಹಾಕೊಂಡಿದ್ದಾರೆ, ಅದ್ರ ಬಗ್ಗೆ ಇವರು ಇಂಥ ಸಣ್ಣತನದಲ್ಲಿ ಮಾತನಾಡೋದಿದೆಯಲ್ಲ, ಇದು ಅನವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ತನಿಖೆ ಮಾಡೋಕ್ಕೆ ಆದೇಶ ಕೊಟ್ಟುಬಿಡಿ. ಇವರ ಸರ್ಕಾರ ಕರ್ನಾಟಕದಲ್ಲಿ ಯಾವೊಂದು ಅಕ್ಕಿನ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದಿದೆ, ಅಲ್ಲೆಲ್ಲಾದರೂ ಮಾರಾಟ ಮಾಡ್ತಕ್ಕಂಥ ನಮ್ಮ ಪಡಿತರ ಮಾಲೀಕರವರಲ್ಲ, ಅಲ್ಲಿಂದ ಏನಾದ್ರು ತಗೊಂಡು ಹೋಗೋರು ಇಲ್ಲ ಕಳಸಾಗಣಿಕೆಯನ್ನು ಮಾಡೋರು. ಯಾಕೆಂದರೆ ಯಾದಗಿರಿನಲ್ಲಿ ಈ ಸರ್ಕಾರದ ಮಂತ್ರಿಯ ರೈಟ್ ಹ್ಯಾಂಡ್ ಅದೇನೋ ಒಂದು ದೊಡ್ಡ ಮಟ್ಟದಲ್ಲಿ ಅಕ್ಕಿ ರವಾನೆ ಮಾಡಿದ್ದಿದೆಯಲ್ಲ, ಆ ರೀತಿ ಅಕ್ಕಿ BJPಯವ್ರು ಮಾಡಿದ್ದಾರೋ, ಇದೇನು ಸ್ವಲ್ಪ ತನಿಖೆ ಮಾಡಿ ಜನಗಳ ಮುಂದೆ ಇಟ್ಟುಬಿಡಲಿ. ಅದಕ್ಕೆಲ್ಲದಕ್ಕೂ ಒಂದು ಅಂತಿಮ ಥರ ಹೇಳಿಬೋದಲ್ವ? ಅದು ಇವತ್ತು ಯಾವುದೇ ಅಫಿಷಿಯಲ್ ಭೇಟಿ ಇಲ್ಲ, ಖಾಸಗಿ ಭೇಟಿ. ಅಮೇರಿಕಾದಿಂದ ನಮ್ಮ ಸ್ನೇಹಿತರೇನು ಬಂದಿದ್ದರು, ಅವರ ಸ್ನೇಹಿತರ ಒಂದು ಕರೆ ಮೇರೆಗೆ ಬಂದಿದ್ದೀನಿ. ಒಂದು 2 ದಿವಸ ನಮ್ಮ ಜೊತೆ ಇರಬೇಕು. ಯಾಕೆಂದರೆ ನಾನು ಅಮೇರಿಕಾ ಹೋಗಿದ್ದಾಗ ಸುಮಾರು 2 ತಿಂಗಳು ಅವ್ರ ಮನೇಲಿದ್ದೆ, ನಮ್ಮ ಅಮರನಾಥ್ ಗುಡ್ರ ಮನೆಯಲ್ಲಿ. ಅವರೆಲ್ಲ ಇವತ್ತು ಬಂದಿರತಕ್ಕಂಥ ಏನಿಲ್ಲ, ಅವರ ಒಂದು 2 ದಿನ ನನ್ನ ಜೊತೆಗೆ ಬರಬೇಕು ಅಂತೇಳಿ ಅವರ ಆಹ್ವಾನ ಏನಿದೆ ಅದ್ರ ಮೇಲೆ ಬಂದಿದೆ. ಇಲ್ಲ ಮಾಡೋಣ, ಎಲ್ಲ ಒಳ್ಳೆ ಇದು ನಮ್ಮ ಮೈತ್ರಿದು ಮೂಮೆಂಟ್ಗಳಿದೆಯಲ್ಲ, ಒಳ್ಳೆ ಸುದ್ದಿಗಳು ಬರ್ತದೆ. ಅದು ನನಗೆ ಸಂಬಂಧ ಇಲ್ಲ. ನನಗಿರೋದು 28 ಸೀಟ್ ಗೆಲ್ಲಿಸೋದಕ್ಕೆ 2 ಪಕ್ಷಗಳ ಒಂದು ಕೋಆರ್ಡಿನೇಷನ್ ಮಾಡಬೇಕು, ಅದು ನನ್ನ ಪ್ರಥಮ ಆದ್ಯತೆ. ಅದು ಅವ್ರ ಪಕ್ಷಕ್ಕೆ ಸೇರಿದ್ದು 3 ಇಲ್ಲದೆ 28 ಜನ ಕರೆಸ್ಕೊಂಡವ್ರೆ. ಪೇಪರಲ್ಲಿ ನೋಡಿದೆ, 28 ಡೆಪ್ಟಿ CM ಮಾಡ್ಕೊಳ್ಳೋದು ಒಳ್ಳೆಯದು. ಏಕೆಂದರೆ ಅವ್ರಿಗೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ಗೆಲ್ಲಲಿಕ್ಕೆ ಎಲ್ಲರಿಗೂ ಡೆಪ್ಟಿ CM ಮಾಡಬೇಕು ಅನ್ನೋದು ಅವರ ಏನೋ ಒಂದು ಡಿಮ್ಯಾಂಡ್ ಇದೆಯಲ್ಲ, ಜಾತಿವಾರು ಮಾಡಿದ್ರೆ ಚುನಾವಣೆ ಗೆಲ್ಲಬೋದು ಅಂತ ಏನೋ ಡಿಮ್ಯಾಂಡ್ ಏನಿದೆ. ಈಗ 36 ಜನ ಮಂತ್ರಿಗಳವರಲ್ಲ, 36 ಜನಕ್ಕೂ ಡೆಪ್ಟಿ CM ಅಂತ ಅನೌನ್ಸ್ ಮಾಡಿಬಿಟ್ರೆ ಭಾಳ ಅದ್ಭುತವಾದಂಥ ರೀತಿ ಸಾಧನೆ ಮಾಡ್ಬೋದು. ಅದು ಮಾಡ್ಕೊಳ್ಳೋದು ಸೂಕ್ತ. ನಾನಿಲ್ಲ, ನಾಡಿದ್ದು ಸಾಯಂಕಾಲ ಹೋಗ್ತೀನಿ.